ಒಂದು ಕ್ಷಣ ಯೋಚನೆ ಮಾಡಿ, ನಿಮಗೊಂದು ದೊಡ್ಡ ಬಹುಮಾನ ಸಿಕ್ಕಿದೆ. ಇನ್ನೇನು ನಿಮ್ಮೆಲ್ಲ ಹಣಕಾಸಿನ ಕಷ್ಟಗಳು ಮುಗ್ದೇ ಹೋಯ್ತು ಅನ್ಕೋತಿದ್ದೀರಾ. ಆದ್ರೆ ಅದೇ ಬಹುಮಾನ ನಿಮ್ಮ ಜೀವನದ ಅತಿ ದೊಡ್ಡ ತಲೆನೋವಾಗಿ ಬದಲಾದ್ರೆ? ಹೌದು, ಈ ಕಥೆ ಇರೋದೇ ಅದರ ಬಗ್ಗೆ. ಒಂದು ಸಣ್ಣ ಅದೃಷ್ಟ ಹೇಗೆ ತೊಂದರೆಗಳ ಸರಮಾಲೆಯನ್ನೇ ತರಬಹುದು ಅನ್ನೋದರ ಬಗ್ಗೆ ಒಂದು ಮಜವಾದ ಆದ್ರೆ ತುಂಬಾ ಆಳವಾದ ಕಥೆ ಇದು. ಕಥೆ ಶುರುವಾಗೋದು ಬಂದು ಪಟ್ಟಣದ ಜಾತ್ರೆಯಿಂದ. ಅಲ್ಲಿ ನಮ್ಮ ಕಥಾನಾಯಕನಿಗೆ ಹೊಡೆದ ಒಂದು ಸಣ್ಣ ಅದೃಷ್ಟ ಆತನ ಲೈಫಲ್ಲಿ ಎಂಥ ದೊಡ್ಡ ಬಿರುಗಾಳಿ ಎಬ್ಬಿಸುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಕಥಾನಾಯಕ ಅಂದ್ರೆ ಈ ಕಥೆಯ ಹೀರೋ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿ. ಸಾಧಾರಣ ಸಂಬಳದಲ್ಲಿ ಹೇಗೋ ಜೀವನ ಸಾಗಿಸ್ತಾ ಇರ್ತಾನೆ. ಗೇಟಿ ಲ್ಯಾಂಡ್ ಅಂತ ಒಂದು ಜಾತ್ರೆಯಲ್ಲಿ ಒಂದು ಲಾಟ್ರಿ ಟಿಕೆಟ್ ಗೆಲ್ಲೋವರೆಗೂ ಎಲ್ಲಾ ಸರಿಯಿತ್ತು. ಆದ್ರೆ ಆ ಬಹುಮಾನ ಇದೆಯಲ್ಲ, ಅದೇ ಅವನ ಜೀವನವನ್ನೇ ಬುಡಮೇಲು ಮಾಡುತ್ತೆ. ಇದೇ ನೋಡಿ ಆ ಗೇಟಿ ಲ್ಯಾಂಡ್. ನೋಡಕ್ಕೆ ಎಲ್ಲಾ ತರದ ಮೋಜು, ಜೂಜು, ಆಟಗಳಿಂದ ತುಂಬಿರುತ್ತೆ. ಸಂತೋಷ, ಸಂಭ್ರಮದಿಂದ ಇರಬೇಕಾದ ಈ ಜಾಗನೇ ನಮ್ಮ ಕಥಾನಾಯಕನಿಗೆ ಯಾರು ಕನಸಲ್ಲೂ ಬಯಸದಂತ ಒಂದು ಬಹುಮಾನವನ್ನ ಕೊಡ್ತು. ಅದೇ ಒಂದು ದೈತ್ಯ ರೋಡ್ ಇಂಜಿನ್. ಅಬ್ಬಾ, ಆ ಕ್ಷಣದಲ್ಲಿ ಅವನಿಗೆ ಆಗ ಖುಷಿಗೆ ಎಲ್ಲೆಯೇ ಇರ್ಲಿಲ್ಲ. ಅಬ್ಬಾ, ಇನ್ನೇನು ನನ್ನೆಲ್ಲ ಹಣಕಾಸಿನ ಕಷ್ಟಗಳು ಮುಗಿದೇ ಹೋಯ್ತು ಅಂತ ಅನ್ಕೊಂಡ. ಫ್ರೆಂಡ್ಸೆಲ್ಲ ಇದನ್ನ ಗುಜ್ರಿಗೆ ಮಾರಿದ್ರೂ ₹1000 ಬರುತ್ತೆ ಅಂತ ಹೇಳಿದಾಗ ಅವನಿಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು. ಆದ್ರೆ ರಿಯಾಲಿಟಿನೇ ಬೇರೆ ಇತ್ತು. ಬಹುಮಾನವಾಗಿ ಸಿಕ್ಕಿದ್ದ ಆ ಇಂಜಿನನ್ನ ಮೈದಾನದಲ್ಲಿ ನಿಲ್ಲಿಸೋಕೆ ತಿಂಗಳಿಗಾಗ್ತಿದ್ದ ಬಾಡಿಗೆ ಅವನ ಸ್ವಂತ ಮನೆ ಬಾಡಿಗೆಗಿಂತ ಜಾಸ್ತಿ. ಎಂಥ ವಿಪರ್ಯಾಸ ನೋಡಿ. ಕೊನೆಗೆ ಆ ಬಹುಮಾನವನ್ನು ಉಳಿಸ್ಕೊಳ್ಳೋಕೆ ಅಂತ ತನ್ನ ಹೆಂಡತಿಯ ಒಡವೆಗಳನ್ನೇ ಅಡ ಇಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆ ಗೆದ್ದ ಖುಷಿ ಎಲ್ಲಾ ಬೇಗನೆ ಆವಿಯಾಗಿ ಹೋಯ್ತು. ಅದರ ಜಾಗದಲ್ಲಿ ಹತಾಶೆ ತುಂಬಿಕೊಳ್ಳಕ್ಕೆ ಶುರುವಾಯಿತು. ಯಾಕಂದ್ರೆ ಈ ದೈತ್ಯ ಬಹುಮಾನದಿಂದ ಹೇಗಾದ್ರೂ ಮಾಡಿ ಪಾರಾಗೋಣ ಅಂತ ಅವನು ಪ್ರಯತ್ನಿಸಿದಾಗ ಸಿಸ್ಟಮ್ನ ಪ್ರತಿಯೊಂದು ಬಾಗ್ಲೂ ಅವನ ಮುಗ್ದ ಮೇಲೇ ಬಡ್ದ ಹಾಗಾಯಿತು. ಅವನು ಯಾರನ್ನೆಲ್ಲ ಕೇಳಿದ ಗೊತ್ತಾ? ಆ ಶೋ ನಡೆಸಿದವನ್ನ ಕೇಳಿದ್ರೆ ಅವನು ರೂಲ್ಸ್ ಪ್ರಕಾರ ಆಗಲ್ಲ ಅಂದ. ಮುನ್ಸಿಪಾಲಿಟಿಗೆ ಹೋದ್ರೆ ಅವರು ಬಾಡಿಗೆ ಕೊಡಿ, ಬೇಗ ಇದನ್ನ ಇಲ್ಲಿಂದ ತೆಗಿರಿ ಅಂತ ಒತ್ತಾಯ ಮಾಡಿದ್ರು. ಯಾರಿಗಾದ್ರೂ ಮಾರಣ ಅಂದ್ರೆ ಜನ ಅವನನ್ನ ನೋಡಿ ನಗೋಕ್ ಶುರು ಮಾಡಿದ್ರು. ಕಡೆಗೆ ಪೊಲೀಸರ ಹತ್ರ ಹೋದ್ರೆ ಅವರು ಕೈ ಚೆಲ್ಲಿದ್ರು. ಒಟ್ನಲ್ಲಿ ಸಹಾಯ ಮಾಡ್ಬೇಕಾದ ಇಡೀ ವ್ಯವಸ್ಥೆಯೇ ಅವನು ವಿರುದ್ಧ ನಿಂತ ಹಾಗೆ ಆಗಿಹೋಯ್ತು. ಸರಿ, ಎಲ್ಲಾ ಮಾಡರ್ನ್ ಉಪಾಯಗಳು ಫೇಲ್ ಆದ್ಮೇಲೆ ಅವನು ಒಂದು ಹಳೇ ಕಾಲದ ಟ್ರೆಡಿಷನಲ್ ಐಡಿಯಾಗೆ ಮೊರೆ ಹೋಗ್ತಾನೆ. ಆದ್ರೆ ಒಂದು ಹೊಸ ಕಾಲದ ಯಂತ್ರದ ಮುಂದೆ ಹಳೆ ಸಂಪ್ರದಾಯಗಳು ಸೆಣಸ್ದಾಗ ಏನಾಗುತ್ತೆ? ಕಥೆಯ ಅತ್ಯಂತ ಕಾಮಿಡಿ ಆದ್ರೆ ಅಷ್ಟೇ ವಿನಾಶಕಾರಿ ಘಟನೆಗೆ ಈಗ ನಾವು ಹೋಗ್ತಾ ಇದೀವಿ. ಬೇರೆ ಯಾವ ದಾರಿನೂ ಕಾಂದೆ ನಮ್ಮ ಕಥಾನಾಯಕ ಕಟ್ಟಿದ ಟೀಮ್ ನೋಡಿ. ಇಂಜಿನ್ ಇಳಿಯೋಕೆ ದೇವಸ್ಥಾನದ ಆನೆ, ತಳ್ಳೋಕೆ 50 ಕೂಲಿಯಾಳುಗಳು, ಇನ್ನು ಸ್ಟಿಯರಿಂಗ್ ಹಿಡಿಯೋಕೆ ಕೆಲ್ಸದಿಂದ ವಜಾಗೊಂಡಿದ್ದ ಒಬ್ಬ ಬಸ್ ಡ್ರೈವರ್. ನಿಜ ಹೇಳಿ, ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಹಾಗಿದ್ರೆ ರಿಸಲ್ಟ್ ಏನಾಯ್ತು? ಕಂಪ್ಲೀಟ್ ಡಿಸಾಸ್ಟರ್. ಅವನ ಸಮಸ್ಯೆ ಬಗೆಹರಿಯೋದು ದೂರದ ಮಾತು. ಆ ಇಂಜಿನ್ ಹೋಗಿ ಪಕ್ಕದ ಮನೆಯ ಕಾಂಪೌಂಡ್ ಗೋಡೆಗೆ ಗುದ್ದಿ ಅದನ್ನ ಪುಡಿ ಮಾಡ್ಬಿಡ್ತು. ಇದ್ರ ಪರಿಣಾಮ ಅವನಿಗೆ ಜೈಲ್ ಶಿಕ್ಷೆ, ಜೊತೆಗೆ ಆ ಗೋಡೆ ಸರಿಪಡಿಸೋಕೆ ಇನ್ನಷ್ಟು ಸಾಲದ ಹೊರೆ ತಲೆ ಮೇಲೆ ಬಿತ್ತು. ಅವನ ಕಷ್ಟ ಇಲ್ಲಿಗೂ ನಿಲ್ಲಿಲ್ಲ. ಕೊನೆಗೆ ಒಬ್ಬ ಸ್ವಾಮೀಜಿ ಬಂದು ನಾನು ಇಂಜಿನ್ ಮೇಲೆ ಕೂತು ಪವಾಡ ಮಾಡ್ತೀನಿ ಅಂದಾಗ ಪೊಲೀಸರು ಬಂದು ಅದನ್ನು ತಡೆದ್ರು. ಇನ್ನು ಎಲ್ಲ ದಾರಿಗಳೂ ಮುಚ್ಚಿಹೋದು ಅಂತ ಗೊತ್ತಾದಾಗ ನಮ್ಮ ಕಥಾನಾಯಕ ಸಂಪೂರ್ಣವಾಗಿ ಸೋತು ಸಾಕು ಈ ಇಂಜಿನ್ ಅಂತ ಊರ್ ಬಿಟ್ಟು ಓಡಿ ಹೋಗೋಕೆ ಡಿಸೈಡ್ ಮಾಡ್ತಾನೆ. ಆ ಸಿಸ್ಟಮ್ನ ಕಾಟ, ದಿನೇ ದಿನೇ ಜಾಸ್ತಿ ಆಗ್ತಿದ್ದ ಸಾಲ, ಇದರಿಂದ ಪೂರ್ತಿ ಸುಸ್ತಾಗಿದ್ದ ಅವನು ತನ್ನಿಂದ ಇನ್ನು ಏನೂ ಮಾಡಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಆ ಇಂಜಿನ್ ಮತ್ತು ಅದರ ಜೊತೆಗಿನ ಎಲ್ಲ ತಲೆನೋವನ್ನ ಅಲ್ಲೇ ಬಿಟ್ಟು ಹೋಗಕ್ಕೆ ನಿರ್ಧಾರ ಮಾಡ್ಬಿಡ್ತಾನೆ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಯಾವಾಗ ಅವನು ತನ್ನ ಪ್ರಯತ್ನವನ್ನೆಲ್ಲ ಕೈಬಿಟ್ಟನೋ ಆಗ ಅವನ ಕಂಟ್ರೋಲ್ಗೆ ಇಲ್ಲದ ಒಂದು ಶಕ್ತಿ ಮಧ್ಯಪ್ರವೇಶಿಸುತ್ತೆ ಮತ್ತು ಅವನ ಸಮಸ್ಯೆಯನ್ನ ಯಾರೂ ಊಹಿಸದ ರೀತಿಯಲ್ಲಿ ಬಗೆಹರಿಸುತ್ತೆ. ಏನಾಯ್ತು ಗೊತ್ತಾ? ಇಡೀ ಪಟ್ಟಣದಲ್ಲಿ ಒಂದು ದೊಡ್ಡ ಭೂಕಂಪ ಆಗುತ್ತೆ. ಎಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ಆ ಇಂಜಿನ್ ಹೋಗಿ ಹತ್ರದಲ್ಲೇ ಇದ್ದ ಒಂದು ಪಾಳುಬಾವಿಯೊಳಗೆ ಒಂದು ಬಾಟಲಿಗೆ ಕಾರ್ಕ್ ಹಾಕಿದ ಹಾಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗ್ಬಿಡುತ್ತೆ. ಇದನ್ನೇ ಡಿಎಸ್ ಎಕ್ಸ್ ಮಕೀನಾ ಅಂತಾರೆ. ಅಂದ್ರೆ ಕಥೆಯಲ್ಲಿದ್ದಕ್ಕಿದ್ದ ಹಾಗೆ ಬಂದು ಸಮಸ್ಯೆಯನ್ನ ಬಗೆಹರಿಸೋ ಒಂದು ಘಟನೆ. ಇದನ್ನ ಯಾರೂ ಊಹಿಸೋಕೂ ಸಾಧ್ಯವಿರ್ಲಿಲ್ಲ. ಕಥೆಯ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಂದ್ರೆ ಇದೇ ನೋಡಿ. ಯಾವ ಭೂಕಂಪ ವಿನಾಶ ತರಬೇಕಿತ್ತೋ ಅದೇ ಅವನ ಎಲ್ಲಾ ಪ್ರಾಬ್ಲಮ್ಗಳ್ನೂ ಸಾಲ್ವ್ ಮಾಡ್ತು. ಆ ಬಾವಿಯ ಮಾಲೀಕನಿಗೆ ತನ್ನ ಪಾಳು ಬಾವಿ ಮುಚ್ಚಿದಕ್ಕೆ ಎಷ್ಟೊಂದು ಖುಷಿಯಾಯ್ತು ಅಂದ್ರೆ ಅವನೇ ನಮ್ಮ ಕಥಾನಾಯಕನ ಎಲ್ಲಾ ಸಾಲಗಳ್ನೂ ತೀರಿಸ್ಬಿಟ್ಟ. ಅಂದ್ರೆ ಕೊನೆಗೆ ಅವನಿಗಾದ ಖರ್ಚು 0.
ಹಾಗಿದ್ರೆ ಈ ಫಂಡಿ ಕತೆ ಹಿಂದಿರೋ ಅಸ್ಲಿ ಅರ್ಥ ಏನು? ಇದು ಕೇವಲ ಒಂದು ಹಾಸ್ಯ ಪ್ರಸಂಗ ಅಷ್ಟೇನಾ? ಖಂಡಿತ ಇಲ್ಲ. ಇದು ಭಾರತದ ಮಧ್ಯಮ ವರ್ಗದ ಜೀವನದಲ್ಲಿರೋ ಹೋರಾಟಗಳ ಮೇಲೆ ಬೆಳಕು ಚೆಲ್ಲುವ ಒಂದು ಅದ್ಭುತ ವಿಶ್ಲೇಷಣೆ. ಈ ಟೇಬಲ್ ನೋಡಿ, ಇದು ಮಧ್ಯಮ ವರ್ಗದವರ ಜೀವನದ ಹಗ್ಗದ ಮೇಲಿನ ನಡಿಗೆ ಹಾಗೆ. ಒಂದು ಕಡೆ ಆರ್ಥಿಕವಾಗಿ ಸ್ಥಿರವಾಗಿರ್ಬೇಕು, ಸಮಾಜದಲ್ಲಿ ಗೌರವ ಸಿಗ್ಬೇಕು ಅನ್ನೋ ದೊಡ್ಡ ದೊಡ್ಡ ಆಸೆಗಳು, ಇನ್ನೊಂದು ಕಡೆ ಸಾಲ, ಅವಮಾನ ಮತ್ತು ಯಾವತ್ತೂ ಸಹಾಯಕ್ಕೆ ಬರದ ಸಿಸ್ಟಮ್ನ ಕಠೋರ ವಾಸ್ತವ. ಈ ಆಸೆ ಮತ್ತು ವಾಸ್ತವದ ನಡುವಿನ ಅಂತರ ಇದೆಯಲ್ಲ, ಅದೇ ನಮ್ಮ ಕಥಾನಾಯಕನ ಮತ್ತು ಬಹುಶಃ ನಮ್ಮಲ್ಲಿ ಅನೇಕರ ನಿಜವಾದ ಸಂಘರ್ಷ. ಅವನ ಈ ಇಡೀ ಜರ್ನಿ ನಮಗೆ ಏನ್ ಹೇಳ್ತೆ ಅಂದ್ರೆ, ನಾವು ಎಷ್ಟೇ ಸ್ವಂತ ಪ್ರಯತ್ನ ಪಟ್ರೂ ಕೆಲವೊಮ್ಮೆ ಈ ವಿಚಿತ್ರವಾದ ವ್ಯವಸ್ಥೆ ಮತ್ತು ವಿಧಿಯ ಆಟದ ಮುಂದೆ ನಾವು ಏನು ಮಾಡಕ್ಕಾಗಲ್ಲ. ಕೊನೆಗೆ ಅವನನ್ನ ಪಾರು ಮಾಡಿದ್ದು ಅವನ ಜಾಣ್ಮೆ ಅಲ್ಲ, ಬದಲಿಗೆ ಅವನ ಅದೃಷ್ಟ. ಕೊನೆಯದಾಗಿ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಾವು ಎಷ್ಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರೂ ನಮ್ಮ ಜೀವನವನ್ನು ನಿಜವಾಗಿಯೂ ಕಂಟ್ರೋಲ್ ಮಾಡೋದು ನಮ್ಮ ಪ್ರಯತ್ನನಾ ಅಥವಾ ಕೇವಲ ಅದೃಷ್ಟನಾ? ಬಹುಶಃ ಕೆಲವೊಮ್ಮೆ ಬುದ್ಧಿವಂತರಾಗಿರೋದಕ್ಕಿಂತ ಅದೃಷ್ಟವಂತರಾಗಿರೋದೇ ಬೆಟರ್ ಇರ್ಬೋದೇನೋ ಅಲ್ವಾ?